ನಾಲ್ಕನೇ ತರಗತಿ ಗಣಿತ ಕಲಿಕಾ ಬಲವರ್ಧನೆಗೆ ಸಂಬಂಧಪಟ್ಟಂತೆ ಕಲಿಕಾ ಫಲ 4 ಭಾಗಾಕಾರ ಒಂದು ಚಟುವಟಿಕೆಗಳನ್ನು ಬಿಡಿಸುವಂಥ ಪ್ರಯತ್ನ ಮಾಡೋಣ. ತುಂಬ ಸಿಂಪಲ್ ಆಗಿ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ಉತ್ತರಗಳನ್ನು ನೀವು ಬರಿತಾ ಹೋಗ್ಬೋದು. ಭಾಗಾಕಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಇಲ್ಲಿ 2, 4, 6, 8 ಒಂದು ಚಿಕ್ಕ ಮರಿಗಳ ಚಿತ್ರ ಕೊಟ್ಟಿದ್ದಾರೆ. 2ರಂತೆ ಗುಂಪು ಮಾಡಿದಾಗ ಏನಾಗುತ್ತೆ ಅಂದರೆ 1, 2, 3, 4 ಬರುತ್ತೆ. ಸೊ ಹಾಗಾಗಿ ಅವರೇ ಒಂದು ಉದಾಹರಣೆ 4ಅನ್ನು ಕೊಟ್ಟಿದ್ದಾರೆ. ಅಂದರೆ 2 ಭಾಗ ಮಾಡಿದ್ರೆ 4 ಭಾಗಗಳನ್ನಾಗಿ ನಾವು ಮಾಡ್ಬೋದು ಅಂತ. ಅದೇ ರೀತಿ ಮೊಲಗಳನ್ನು ಕೊಟ್ಟಿದ್ದಾರೆ. ಸೊ ಎಷ್ಟು ಮೊಲಗಳಿದ್ದಾವೆ ನೀವು ಎಣಿಸಿ. ಅದರಲ್ಲಿ 4ರಂತೆ ಗುಂಪು ಮಾಡಿದಾಗ ನಾವು 6 ಬರುತ್ತೆ. 6 ಸಮಭಾಗಗಳನ್ನಾಗಿ ಮಾಡಿದಾಗ 4 ಉತ್ತರ ಬರುತ್ತೆ. ಸೊ ನಾನಲ್ಲಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಒಂದು ಎಕ್ಸಾಂಪಲ್ ಮಾಡಿದ್ದೀನಿ. 4, 4, 4, 3, ಇಲ್ಲಿ 4, 4, 4, 3, 3, 6 ಭಾಗ. ಇನ್ನು 6 ಮಾಡಬೇಕಂದ್ರೆ ನಾನು ಇಲ್ಲಿ 6 ಮಾರ್ಕಾಗಿ ತೋರಿಸ್ತೀನಿ. ಒಂದು ಕಲರ್ ಚೇಂಜ್ ಮಾಡ್ತೀನಿ ನಿಮಗೆ. ಇದು 1, 2, 3, 4. ಸೊ 4 ಭಾಗ ಆಗತ್ತೆ ಅಂತಕ್ಕಂಥದ್ದು. ಅದೇ ರೀತಿ ಒಂದು 5ರಂತೆ ಗುಂಪು ಮಾಡಿದಾಗ ಸಮಭಾಗ ಮಾಡಿದಾಗ ಅಂತೇಳಿ 2ನೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ನಮಗೆ 2 ಉತ್ತರ ಬರುತ್ತೆ. ಮೊಟ್ಟೆಗಳು ಕೊಟ್ಟಿದ್ದಾರೆ. 25 ಮೊಟ್ಟೆಗಳು 5 ಗುಂಪುಗಳಲ್ಲಿ 5 ಮೊಟ್ಟೆಗಳಿವೆ ಅಂಥೇಳಿ. ಅದೇ ಥರ ಇಡ್ಲಿಗಳ ಬಗ್ಗೆ ಕೊಟ್ಟಿದ್ದಾರೆ. 16 ಇಡ್ಲಿ ಇದ್ದಾವೆ. 4 ಗುಂಪುಗಳನ್ನಾಗಿ ಮಾಡಿದರೆ ಒಂದು ಗುಂಪಲ್ಲಿ 4 ಇದ್ದಾವೆ. ಸೊ 4, 4, 16. ಸೊ ಹೂವಿನ ಚಿತ್ರ ಕೊಟ್ಟಿದ್ದಾರೆ. 9 ಹೂಗಳಲ್ಲಿ 3 ಗುಂಪು, 3 ಪ್ರತಿ ಗುಂಪಿನಲ್ಲಿರ್ತಕ್ಕಂಥ ಹೂಗಳ ಸಂಖ್ಯೆ. ಇನ್ನು ಚಾಕ್ಲೇಟ್ ಕೊಟ್ಟಿದ್ದಾರೆ. 16 ಚಾಕ್ಲೇಟು. ಸೊ ಈ 16 ಚಾಕ್ಲೇಟನ್ನು ಯಾವ ರೀತಿಯಾಗಿ ಭಾಗ ಮಾಡಬೇಕು ಅಂತ ನೋಡಿ. 2 ಮಕ್ಕಳಿಗೆ ಕೊಡೋದಾದರೆ 2ರಿಂದ ಭಾಗ ಮಾಡಿದರೆ 8 ಆಗುತ್ತೆ. ಪ್ರತಿಯೊಬ್ಬರಿಗೂ 8 ಚಾಕ್ಲೇಟ್. ಅದೇ 4 ಮಕ್ಕಳಿಗೆ ಕೊಡೋದಾದರೆ 16 ಭಾಗಾಕಾರ ಡಿವೈಡೆಡ್ ಬೈ 4 ಅಂದರೆ 4, 4, 16. 4 ಪ್ರತಿಯೊಬ್ಬರಿಗೂ 4 ಚಾಕ್ಲೇಟ್ ಸಿಗುತ್ತವೆ. ಅದೇ ಥರ 8 ಮಕ್ಕಳಿಗೆ ಅಂದರೆ 16 ಡಿವೈಡೆಡ್ ಬೈ 8, 8 ಅಂದರೆ 8, 2, 16, 2 ಪ್ರತಿಯೊಬ್ಬರಿಗೂ 2 ಚಾಕ್ಲೇಟ್ ಸಿಗ್ತವೆ. 16 ಮಕ್ಕಳಿಗೆ ಕೊಡೋದಾದರೆ ಇರೋದೇ 16, 16 ಭಾಗಿಸು 16 ಒಂದೊಂದು ಸಿಗುತ್ತೆ. ಸೊ ಪ್ರತಿಯೊಬ್ಬರಿಗೂ 1 ಚಾಕ್ಲೇಟ್ ಸಿಗುತ್ತೆ ಅಂತ ಬರೆದಿದ್ದೀನಿ. ಇನ್ನು 20 ಗೋಲಿಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ 2 ಗೋಲಿ ಕೊಟ್ಟರೆ ಏನಾಗುತ್ತೆ ಅಂದರೆ ಡಿವೈಡೆಡ್ ಬೈ 2 ಮಾಡಿ 10 ಬರುತ್ತೆ. 4 ಗೋಲಿ ಕೊಟ್ಟರೆ ಡಿವೈಡೆಡ್ ಬೈ 4 ಮಾಡಿ 5 ಬರುತ್ತೆ. ಅದೇ ಥರ ಪ್ರತಿಯೊಬ್ಬರಿಗೂ 5 ಗೋಲಿ ಕೊಟ್ಟರೆ ಡಿವೈಡೆಡ್ ಬೈ 5 ಮಾಡಿ ಅಂದರೆ 5ರಿಂದ ಭಾಗಾಕಾರ ಮಾಡಿ 4 ಬರುತ್ತೆ. 6 ಗೋಲಿ ಕೊಟ್ಟರೆ ಅಂದರೆ 20 ಡಿವೈಡ್ ಬೈ 6 ಮಾಡಿ 3 ಬರುತ್ತೆ. ಅಂದರೆ ಎಷ್ಟು ಗೋಲಿಗಳು ಉಳಿತಾವೆ ಅಂತ ಕೇಳಿದರೆ 2 ಗೋಲಿಗಳು ಉಳಿತಾವೆ. ಅಂದರೆ 3, 6, 18, ಇನ್ನು 2 ಗೋಲಿ ಎಕ್ಸ್ಟ್ರಾ ಉಳಿತಾವೆ. ಸೊ ನೆಕ್ಸ್ಟು ಭಾಗಾಕಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಇಲ್ಲಿ 4, 3, 12. ಸೊ 12ಅನ್ನು 3ರಿಂದ ಭಾಗ ಮಾಡಿದರೆ 4 ಬರುತ್ತೆ. 12ಅನ್ನು 4ರಿಂದ ಭಾಗ ಮಾಡಿದರೆ 3 ಬರುತ್ತೆ ಅಂತ. ಸೊ ಅದೇ ರೀತಿ ಇದನ್ನು ಕೂಡ ನೀವು ಮಾಡ್ಬೋದು. ನಾನು ಇಲ್ಲಿ ಬರೆದಿದ್ದೀನಿ. ಸೊ ಅದೇ ಥರ ನೀವು ಫಾಲೋ ಅಪ್ ಮಾಡಿ. ಓಕೆನಾ? ಎಸ್. ಸೊ ಇದು ಪೇಜ್ ನಂಬರ್ 28. ಯಾವುದೇ ಕನ್ಫ್ಯೂಷನ್ ಆಗಬೇಡಿ. ನೋಡ್ಕೊಂಡು ನೀಟಾಗಿ ಮಾಡಿ. ನೆಕ್ಸ್ಟ್ ಚಟುವಟಿಕೆ 2.45ರಲ್ಲಿ ಒಂದು ಬ್ಲಾಕನ್ನು ಅವರೇ ಕೊಟ್ಟಿದ್ದಾರೆ. ರವಿ, ಶಾಲಿನಿ, ಮೇರಿ ಅವರಿಗೆ ಹಂಚಿ ಅಂತ. ಸೊ ಅವರೇ ಹಂಚಿದ್ದಾರೆ ಅಂದರೆ ಭಾಗ ಮಾಡಿದ್ದಾರೆ. ನಮಗೊಂದು ಲೆಕ್ಕ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಸಮೇತ. ಸೊ ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಸೊ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅವರು ಉದಾಹರಣೆ ಸಮೇತ ತೋರಿಸ್ಕೊಟ್ಟಿದ್ದಾರೆ. ಸೊ ನಾನು ಪೇಜ್ ನಂಬರ್ 31ಕ್ಕೆ ಹೋಗ್ತಾ ಇದ್ದೀನಿ. 31ರಲ್ಲಿ ಖಾಲಿ ಬಿಟ್ಟಿರುವಂತಹ ಜಾಗದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು ಇಲ್ಲಿ 2 ವಿಧಾನದಲ್ಲಿ ಇವರು ಭಾಗಾಕಾರವನ್ನು ಮಾಡಿದ್ದಾರೆ. ಸೊ ಇಲ್ಲಿ 4ರಿಂದ 100ರಿಂದ ಗುಣಿಸಿದರೆ 400 ಬರುತ್ತೆ. ಕಳೆದಾಗ 444, 844ರಲ್ಲಿ ಕಳೆದಿದೆ. ಇಲ್ಲಿ ಉತ್ತರ ನೀವು ಬರೀಬೇಕಾಗಿರೋದು ಈ ಬಾಕ್ಸಲ್ಲಿ 400. ನೆಕ್ಸ್ಟು 40, ಇಲ್ಲಿ 4. ಸೊ ಈ ರೀತಿ ಬರೀಬೇಕು. ನೆಕ್ಸ್ಟ್ ಇದರಲ್ಲಾದರೆ ಅದೇ ಥರ ಸೇಮ್ 800, ಅದರಲ್ಲಿ 44 ಹೋದರೆ 800, 844ಅಲ್ಲಿ 44 ಹೋದರೆ ಇನ್ನು 44 ಉಳಿಯುತ್ತೆ. ಮತ್ತು 40 ಹೋದರೆ 4 ಉಳಿಯುತ್ತೆ. ಮತ್ತು 4 ಹೋದರೆ 0 ಉಳಿಯುತ್ತೆ ಅಂತ.